ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಭಾಗ್ಯ, ಮನೆ ಕೆಡವೋದು ಯಾಕೆ ಬೇಕು, ತನಿಖೆ ಮಾಡೋದು ಯಾಕೆ ಬೇಕು, ವರದಿ ತರಿಸ್ಕೊಳ್ಳೋದು ಯಾಕೆ ಬೇಕು, ಮತ್ತು ಇನ್ನೊಂದು ಮನೆ ಭಾಗ್ಯ ಕೊಡೋದು ಯಾಕೆ ಬೇಕು? ಇಂತಹ ಎಡವಟ್ಟುಗಳಿಂದಲೇ ಸರ್ಕಾರದ ನೀತಿ ನಿಲುವುಗಳನ್ನು ಈಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮನೆ ಕೆಡವಿ ಮನೆ ಕೊಡೋದಂತ ಏನಿದು? ಮನೆ ಕೆಡವೋದಂತ ಮತ್ತು ಮನೆ ಕೊಡೋದಂತ ಮತ್ತು ತನಿಖೆ ಮಾಡೋದಂತ, ಅದರಲ್ಲಿ ಫಲಾನುಭವಿಗಳನ್ನು ಹುಡ್ಕೋದಂತ, ಫಲಾನುಭವಿಗಳಿಗೆ ಮತ್ತು ಹಕ್ಕುಪತ್ರ ಕೊಡೋದಂತೆ. ಇದೇ ಆಯಿತು. ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಭಾಗ್ಯ 25ರಿಂದ 28 ಕುಟುಂಬಕ್ಕೆ ಹಕ್ಕುಪತ್ರ ಕೊಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಕಾಲ್ ಮಾಡಿ OTP ತೆಗೆದುಕೊಂಡಿದ್ದಾರೆ GBA ಅಧಿಕಾರಿಗಳು. ಫಕೀರ್ ಲೇಔಟ್ ಮತ್ತು ವಸೀಂ ಲೇಔಟ್, ಫಕೀರ್ ಲೇಔಟ್ ಅಲ್ಲಿ 4 ಮತ್ತು ವಸೀಂ ಲೇಔಟ್ನ 6 ನಿವಾಸಿಗಳಿಗೆ ಕರೆ ಬಂದಿದೆ. ಕೋಗಿಲು ಲೇಔಟ್ನ ಅರ್ಹರ ಬಗ್ಗೆ ಅಧಿಕಾರಿಗಳಿಂದ ತನಿಖೆ ನಡೀತಾ ಇದೆ. ಕೋಗಿಲು ಲೇಔಟ್ ಅರ್ಹರ ಬಗ್ಗೆ ಅಧಿಕಾರಿಗಳಿಂದ ತನಿಖೆ. ಮತ್ತೊಂದೆಡೆ ತೆರವಾದ ಜಾಗಕ್ಕೆ ಬೇಲಿ ಹಾಕೋದಕ್ಕೆ ಈಗ GBA ಮುಂದಾಗಿದೆ. 5 ಎಕರೆ ಜಮೀನಿಗೆ ಫೆನ್ಸಿಂಗ್ ಮಾಡುವಂತೆ ಸೂಚನೆ ಕೂಡ ನೀಡಲಾಗಿದೆ. ಪಾಲಿಕೆ ಅಧಿಕಾರಿಗಳಿಗೆ GBA ಮುಖ್ಯ ಆಯುಕ್ತ ಸೂಚನೆ ಕೊಟ್ಟಿದ್ದಾರೆ. ಉತ್ತರ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಸೂಚನೆ ಹೋಗಿದೆ. ಸ್ಥಳೀಯ ಪೊಲೀಸರ ಸಹಕಾರದೊಂದಿಗೆ ಈ ಒಂದು ಫೆನ್ಸಿಂಗ್ ಅನ್ನ ಹಾಕೋದಕ್ಕೆ ರೆಡಿ ಮಾಡಿದ್ದಾರೆ ಅಧಿಕಾರಿಗಳು. 2 ದಿನದಲ್ಲಿ ಫಕೀರ್ ಕಾಲೋನಿ ಮತ್ತು ವಸೀಂ ಕಾಲೋನಿಗೆ ಬೇಲಿ ಹಾಕಲಾಗುತ್ತೆ ಅಂತ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹೇಳಿದ್ದಾರೆ. ಅದು ನಾವು ಈಗಾಗಲೇ ಫೆನ್ಸಿಂಗ್ ಮಾಡಲಿಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ವಿ ವಿಲ್ ಡೂ ಇಟ್. ನಾವು ನೋಡ್ತೀವಿ ದಟ್ ದ ಪ್ರೊಸೆಸ್ ಈಗ ನಡೀತಾ ಇದೆ. ಅದರ ಆಧಾರದ ಮೇಲೆ ಅದು ನಾವು ಈಗಾಗಲೇ ಫೆನ್ಸಿಂಗ್ ಮಾಡಲಿಕ್ಕೆ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೇವೆ. ವಿ ವಿಲ್ ಡೂ ಇಟ್. ನಾವು ನೋಡ್ತೀವಿ ದಟ್ ದ ಪ್ರೊಸೆಸ್ ಈಗ ನಡೀತಾ ಇದೆ. ಇನ್ನು ಈ ಮಧ್ಯೆ ಅಲ್ಲಿ ಅಕ್ರಮ ಬಾಂಗ್ಲಾದೇಶಿಯರು ಕೂಡ ವಾಸಿಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಗೃಹ ಸಚಿವರಿಗೆ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಅಂಥವ್ರ ಬಗ್ಗೆ ತನಿಖೆ ನಡೀಬೇಕು. ತನಿಖೆ ನಡೆದು ಅವ್ರನ್ನ ವಾಪಸ್ ಕಳುಹಿಸುವಂಥ ಪ್ರಯತ್ನ ಮಾಡಬೇಕು. ಇದು ಕೇವಲ BJP ಆರೋಪಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಸ್ವತಃ ಹೋಮ್ ಮಿನಿಸ್ಟ್ರಿ ಈ ವಿಚಾರದಲ್ಲಿ ಮಾತಾಡಿರೋದ್ರಿಂದ ಇದು ಒಂದು ಸ್ವಲ್ಪ ಗಂಭೀರವಾದಂಥ ಪ್ರಕರಣ ಅಂತ ಇದನ್ನು ತನಿಖೆಗೆ ಒಳಪಡಿಸಬೇಕಾಗಿದೆ. ಯಾಕೆಂದರೆ ಬೆಂಗಳೂರಲ್ಲಿ ಹೆಚ್ಚಾಗ್ತಾ ಇರುವಂಥ ಕ್ರೈಮ್ ರೇಟ್ಸ್ ಆಗಿರ್ಬೋದು ಅಥವಾ ದೌರ್ಜನ್ಯ ಪ್ರಕರಣಗಳಾಗಿರ್ಬೋದು, ಇದನ್ನು ನೋಡ್ತಾ ಇದ್ದಾಗ ಅಕ್ರಮವಾಗಿ ಬಾಂಗ್ಲಾದೇಶಿಗರು ಯಾರಾದರೂ ಬಂದು ವಾಸಿಸ್ತಾ ಇದ್ದರೆ ಅಂಥವರನ್ನು ಪತ್ತೆ ಹಚ್ಚಿ ಅವ್ರನ್ನ ವಾಪಸ್ ಕಳಿಸೋದು ಅಥವಾ ಯಾವ ರೀತಿ ಕ್ರಮ ಜರುಗಿಸ್ತೀರಿ ಅನ್ನೋದನ್ನ ಇಡೀ ಕರ್ನಾಟಕ, ಬೆಂಗಳೂರು ಕಾಯ್ತಾ ಇದೆ, ನೋಡ್ತಾ ಇದೆ. ಈ ಮಧ್ಯೆ ನೋಡಿ, ಸರ್ಕಾರ ಕೇರಳ ಸರ್ಕಾರ ಈ ವಿಚಾರದಲ್ಲಿ ತಲೆ ಹಾಕ್ತು ಅಂತ ಈಗ 25ರಿಂದ 28 ಜನ ಫಲಾನುಭವಿಗಳಿಂದ ಗುರುತಿಸಿ ಅವರಿಗೆ ಮನೆ ಭಾಗ್ಯವನ್ನು ಕೊಡ್ತಾ ಇದೆ. ಆದರೆ ಭಾಳ ವರ್ಷಗಳಿಂದ ಇರುವಂತಹ ಒಂದು ಅತ್ಯಂತ ಕಡು ಬಡತನದ ನಮ್ಮವರೇ ಕನ್ನಡಿಗರೇ ಆದಂತಹ ಒಂದು ಕುಟುಂಬವನ್ನು ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡ್ತಾ ಇದೆ. ಸೊ ಅವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಯಾಕೆ ಹೇಳಿ? ಅವರು ಕೇರಳದಿಂದ ಬಂದವರಲ್ಲ, ಕೇರಳ ಮುಸಲ್ಮಾನರಲ್ಲ, ವೋಟ್ ಬ್ಯಾಂಕ್ ಅಲ್ಲ, ಅವ್ರು ಬಡವರಾದರೆ ಅವರು ಬದುಕಕ್ಕೂ ಅವ್ರಿಗೆ ಅರ್ಹತೆ ಇರೋದಿಲ್ಲ. ಹೀಗಾಗಿ ಸರ್ಕಾರದಿಂದ ನಡೀತಾ ಇದೆಯಾ ಬಡವ್ರ ಮೇಲೆ ದೌರ್ಜನ್ಯ, ಬಡ ಕುಟುಂಬಗಳ ಮೇಲೆ ಅಧಿಕಾರಿಗಳ ದಬ್ಬಾಳಿಕೆ ಸರಿನಾ? ಯಾಕೆ ಅಂದರೆ ರಸ್ತೆ ಅಗಲೀಕರಣದ ನೆಪದಲ್ಲಿ ಬಡವರ ಗುಡಿಸಲುಗಳನ್ನು ಕೆಡವೋದಕ್ಕೆ ರೆಡಿ ಆಗಿದ್ದಾರೆ ಅಧಿಕಾರಿಗಳು. ಮದ್ದೂರಿನಲ್ಲಿ 50-60 ವರ್ಷದಿಂದ ನೆಲೆಸಿದ್ದಂತಹ ಕುಟುಂಬಗಳನ್ನು ಬೀದಿ ಪಾಲು ಮಾಡೋದಕ್ಕೆ ರೆಡಿ ಆಗಿದೆ. ನೋಡಿ, ಕೇರಳದಿಂದ ಬಂದವರಿಗೆ, ಅಕ್ರಮ ಬಾಂಗ್ಲಾದೇಶಿ ವಾಸಿಗರಿಗೆ ಇವರು ಮನೆ ಭಾಗ್ಯ ಕೊಡ್ತಾರೆ. ಆದರೆ ನಮ್ಮವರೇ ಭಾಳ ವರ್ಷಗಳಿಂದ ನೆಲೆಸಿರೋರು ಅವ್ರನ್ನ ಒಕ್ಕಲೆಬ್ಬಿಸಿ ಅವ್ರನ್ನ ಬೀದಿ ಪಾಲು ಮಾಡ್ತಾರೆ. ವಾರೆ ವಾ ಸರ್ಕಾರ ಇದು.